ಕಾಂಗ್ರ್ಯಾಚುಲೇಷನ್ಸ್. ಮ್ಯಾಜಿಕಲ್ ಲೈಫ್ ಪ್ರೋಗ್ರಾಮ್ ಅಲ್ಲಿ ಆಸಕ್ತಿ ತೋರಿಸಿ ರಿಜಿಸ್ಟರ್ ಮಾಡಿದಂತಹ ಎಲ್ರಿಗೂ ಕೂಡ ಧನ್ಯವಾದಗಳು. ಬಹಳಷ್ಟು ಜನ ಮ್ಯಾಜಿಕಲ್ ಲೈಫ್ ಪ್ರೋಗ್ರಾಮ್ ಏನದು, ಅದರಲ್ಲಿ ಏನಿರುತ್ತೆ, ನಮ್ಗೆ ಅದರಿಂದ ಏನು ಬೆನಿಫಿಟ್ಸ್ ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳಿದ್ರು. ಹಾಗಾಗಿ ನಿಮ್ಮ ಎಲ್ಲ ಅನುಮಾನಗಳನ್ನ ಬಗೆಹರಿಸಲಿಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಮ್ಯಾಜಿಕಲ್ ಲೈಫ್ ಪ್ರೋಗ್ರಾಮ್ ಅನ್ನೋದು 21 ದಿನಗಳ ಗ್ರ್ಯಾಟಿಟ್ಯೂಡ್ ಪ್ರೋಗ್ರಾಮ್. ಗ್ರ್ಯಾಟಿಟ್ಯೂಡ್ ಮೂಲಕ ನಮ್ಮ ಜೀವನದಲ್ಲಿ ಒಂದು ಮ್ಯಾಜಿಕ್ ಪವಾಡವನ್ನು ನಾವು ತರಬಹುದು. ಅದಕ್ಕಾಗಿ ಈ ಪ್ರೋಗ್ರಾಮ್ನ ಹೆಸರು ಮ್ಯಾಜಿಕಲ್ ಲೈಫ್ ಅಂತ ಹೇಳಿ. 21 ದಿನಗಳವರೆಗೆ ನಾನು ಕಂಟಿನ್ಯೂಸ್ ಆಗಿ ಮಾಡ್ಲಿಕ್ಕೆ ಆಗತ್ತಾ ಅಂತಂದ್ರೆ ಖಂಡಿತವಾಗ್ಲೂ ಮಾಡ್ಲಿಕ್ಕೆ ಆಗತ್ತೆ. ಒಂದು ವೇಳೆ ಮಾಡ್ಲಿಕ್ಕೆ ಆಗದೆ ಇದ್ರೂ ಕೂಡ ರೆಕಾರ್ಡಿಂಗ್ಸ್ ಇರುತ್ತೆ. ಸೊ ನೀವು ಯಾವುದಾದ್ರೂ ಕ್ಲಾಸ್ ಮಿಸ್ ಮಾಡಿದಾಗ ಆ ಕ್ಲಾಸಿನ ರೆಕಾರ್ಡಿಂಗ್ನ ಕೇಳಿ ನೀವು ಕ್ಲಾಸನ್ನ ಕಂಟಿನ್ಯೂ ಮಾಡ್ಬೋದು. ಹಾಗಾಗಿ ಯಾವುದೇ ದಿನ ಮಿಸ್ ಆಗೋ ಚಾನ್ಸ್ ಖಂಡಿತವಾಗ್ಲೂ ಇಲ್ಲ. ಈ ಪ್ರೋಗ್ರಾಮ್ ಅಲ್ಲಿ ಏನಿರುತ್ತೆ, ಅದರಿಂದ ನನಗೇನು ಬೆನಿಫಿಟ್ ಅಂತ ಹೇಳಿದ್ರೆ, ಈ ಪ್ರೋಗ್ರಾಮ್ ಅಲ್ಲಿ 21 ದಿನಗಳ ಕಾಲ ನಾವು ಬೇರೆ ಬೇರೆ ವಿಷಯಗಳ ಮೇಲೆ ಪ್ರತಿದಿನ ಗ್ರ್ಯಾಟಿಟ್ಯೂಡ್ ಮೂಲಕ ಯಾವ ರೀತಿಯಾಗಿ ನಾವು ನಮ್ಮ ಜೀವನದಲ್ಲಿ ನೆಮ್ಮದಿಯನ್ನ ಕಾಣ್ಬೋದು, ಸಂತೋಷವನ್ನ ಕಾಣ್ಬೋದು, ಹಾಗೇನೆ ನಮ್ಮ ಎನರ್ಜಿನ ಹೇಗೆ ನಾವು ಬೂಸ್ಟ್ ಮಾಡ್ಬೋದು, ಸೆಲ್ಫ್ ಕಾನ್ಫಿಡೆನ್ಸ್ ಹೇಗೆ ಇನ್ಕ್ರೀಸ್ ಮಾಡ್ಬೋದು, ನಮ್ಮ ಹೆಲ್ತ್ನ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು, ನಮ್ಮ ರಿಲೇಶನ್ಶಿಪ್ನ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು, ನಮ್ಮ ಮತ್ತು ನಮ್ಮ ಆಹಾರದ ಮಧ್ಯೆ ಇರತಕ್ಕಂತಹ ಒಂದು ರಿಲೇಶನ್ಶಿಪ್ನ ನಾವು ಹೇಗೆ ಇಂಪ್ರೂವ್ ಮಾಡಿ ಅದರ ಒಂದು ನ್ಯೂಟ್ರಿಷನ್ನ ನಾವು ಪಡ್ಕೊಳ್ಬೋದು. ಹೀಗೆ ಹಲವಾರು ರೀತಿಯಲ್ಲಿ, ಇನ್ಫ್ಯಾಕ್ಟ್ ದುಡ್ಡಿನ ವಿಷಯವಾಗಿ ನಮ್ಮ ಮನಿ ಎನರ್ಜಿ ಲೋ ಇದ್ರೆ ಅಥವಾ ನಾವು ಏನೋ ದುಡಿತೀವೋ ಅದು ಎಲ್ಲನೂ ಖಾಲಿ ಆಗ್ತಾ ಇದೆ, ನನ್ಗೇನೋ ಸೇವಿಂಗ್ಸ್ ಮಾಡಕ್ ಆಗ್ತಾ ಇಲ್ಲ, ದುಡ್ಡು ಖರ್ಚು ಮಾಡೋದು ತುಂಬಾ ಭಯ ಆಗುತ್ತೆ ಅನ್ನೋ ರೀತಿ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳಿದ್ದಲ್ಲಿ ಅಥವಾ ಒಂದು ಸಮಸ್ಯೆಗಳಿದ್ದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಆಕ್ಟಿವಿಟೀಸ್ಗಳನ್ನು ಕೂಡ ನಾವು ಇಲ್ಲಿ ಮಾಡ್ತೇವೆ. ಸೊ ಓವರ್ ಆಲ್ ನಮ್ಮ ಜೀವನಕ್ಕೆ ಏನೇನ್ ಬೇಕು ಆ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವು 21 ದಿನಗಳ ಕಾಲ ಬೇರೆ ಬೇರೆ ರೀತಿಯಾದಂತಹ ಆಕ್ಟಿವಿಟೀಸ್ಗಳನ್ನ ಮಾಡ್ತೇವೆ. ಸೊ ಪ್ರತಿ ದಿವಸ ಒಂದೊಂದು ಚಿಕ್ಕ ಚಿಕ್ಕ ನಿಮ್ಗೆ ಹೋಮ್ವರ್ಕ್ ಇರುತ್ತೆ. ಆ ಹೋಮ್ವರ್ಕ್ ನೀವು ಮಾಡ್ಬೇಕಾಗತ್ತೆ. ಪ್ರೋಗ್ರಾಮ್ಗೆ ಬಂದಿದ್ದೀರಾ ಅಂತ ಅಂದ್ಮೇಲೆ 100% ಬೆನಿಫಿಟ್ಸ್ ನ ನೀವು ಪಡಿಬೇಕು ಅಲ್ವಾ? ಸೊ ಬಂದು ಮಾಡದೆ ಹೋದೆ ಅಂತ ಅನ್ಕೊಂಡ್ರೆ ಅಲ್ಲ. ಹಾಗಾಗಿ ಆಕ್ಟಿವಿಟೀಸ್ ಇರುತ್ತೆ, ನೀವು 100% ಹಾಕಿ ಆ ಆಕ್ಟಿವಿಟೀಸ್ ನ ನೀವು ಇನ್ವಾಲ್ವ್ ಆಗಿ ಮಾಡದಲ್ಲಿ ಖಂಡಿತವಾಗ್ಲೂ ಬೆನಿಫಿಟ್ಸ್ ನ ನೀವು ಪಡೆದೇ ಪಡಿತೀರ. ಈ ರೀತಿ ಎಷ್ಟೋ ಪ್ರೋಗ್ರಾಮ್ಸ್ಗಳನ್ನ ಮಾಡಿದ್ದೀನಿ ನಾನು. ಆದ್ರೆ ಬ್ಯಾಕ್ ಟು ಸ್ಕ್ವೇರ್ 1 ಬರ್ತೀನಿ. ಇಲ್ಲ ಅಂತಂದ್ರೆ ಎನ್ರೋಲ್ ಮಾಡಿದ್ರು ಕೂಡ, ದುಡ್ಡು ಕೊಟ್ಟರು ಕೂಡ ಆ ಪ್ರೋಗ್ರಾಮ್ನ ನಾನು ಕಂಪ್ಲೀಟ್ ಮಾಡಕ್ ಆಗಲ್ಲ. ಸೊ ಹಂಗಿರ್ಬೇಕಾದಾಗ ನನಗೆ ಡೌಟ್ ಇದೆ, ನಾನು ಇದನ್ನ ಮಾಡ್ತೀನೋ ಇಲ್ಲೋ ಅಂತ. ಅದಲ್ಲಿ ಒಂದು ಹೇಳ್ತೀನಿ, ನನ್ನ ಒಂದು ಈ ಪ್ರೋಗ್ರಾಮ್ನಲ್ಲಿ ನಾವು ಎಲ್ಲರೂ ಕೂಡ ಒಂದು ಪರ್ಸನಲ್ ಅಟೆನ್ಷನ್ ನ ಪಡಿತೀವಿ. ಈಗ ನೀವು ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ಅಲ್ಲಿ ಮಾಡಿದಾಗ ಯಾರು ಬರ್ತಾರೆ ಯಾರು ಹೋಗ್ತಾರೋ ಗೊತ್ತಾಗಲ್ಲ. ಆದ್ರೆ ಇಲ್ಲಿ ಲಿಮಿಟೆಡ್ ಮೆಂಬರ್ಸ್ ಇರೋದ್ರಿಂದ ಎಲ್ರಿಗೂ ಕೂಡ ಒಂದು ಪರ್ಸನಲ್ ಅಟೆನ್ಷನ್ ಸಿಗುತ್ತೆ. ಒಂದು ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ವೀಕ್ಲಿ ಫಾಲೋಅಪ್ಸ್ ಇರುತ್ತೆ. ನನ್ನ ಒಂದು ಪ್ರೋಗ್ರಾಮ್ ಅಲ್ಲಿ ಯಾರೇ ಬಂದ್ರು ಕೂಡ ಅವ್ರಿಗೆಲ್ರಿಗೂ ಕೂಡ ಪ್ರತಿ ವಾರ ಮತ್ತೆ ಮತ್ತೆ ಫಾಲೋಅಪ್ಸ್ ಇರುತ್ತೆ. ಅಂದ್ರೆ ಪ್ರತಿ ಗುರುವಾರ ದಿನ ಬೆಳಿಗ್ಗೆ 5 ಗಂಟೆಗೆ ನಾವು ಎಲ್ಲರೂ ಕೂಡ್ಕೊಂಡು ಒಂದು ಆನ್ಲೈನ್ ಮೀಟಿಂಗ್ ಮಾಡ್ತೀವಿ. ಅದರಲ್ಲಿ ಎಲ್ಲರೂ ಕೂಡ್ಕೊಂಡು ಒಟ್ಟಿಗೆ ಸೇರ್ಕೊಂಡು ಅವತ್ತಿನ ದಿವಸ ನಾವು ರೇಖಿ ಮೆಡಿಟೇಷನ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಡಿಸ್ಕಷನ್ಸ್ ಎಲ್ಲ ಮಾಡ್ತೀವಿ. ಹೀಗಾಗಿ ನಾವು ಒಂದ್ಸಲ ಪ್ರೋಗ್ರಾಮ್ ಮಾಡಿದೆ ಅಲ್ಲಿಗೆ ಮುಗೀತು ಅಂತ ಅನ್ಕೊಂಡು ಖಂಡಿತ ಇಲ್ಲ. ನೀವು ಪ್ರೋಗ್ರಾಮ್ ಮುಗಿದ ಮೇಲೂ ಕೂಡ ನನ್ನ ಸ್ಟೂಡೆಂಟ್ ಆಗಿರ್ತೀರ, ವಾರ ವಾರ ನನಗೆ ಭೇಟಿ ಆಗ್ತಾ ಇರ್ತೀರ. ಹೀಗಾಗಿ ಕನ್ಸಿಸ್ಟೆಂಟ್ ಆಗಿ ನೀವು ನನ್ನ ಜೊತೆಗೆ ಸಂಪರ್ಕದಲ್ಲಿ ಇರೋದ್ರಿಂದ ಡೆಫಿನೆಟ್ಲಿ ನಿಮ್ಮಲ್ಲಿ ಆ ಚೇಂಜಸ್ ನೀವು ಕಾಣ್ಬೋದು. ಮಾಡಿದ್ರೆ ಪೂರ್ತಿಯಾಗಿ ಮಾಡಬೇಕು, ಇಲ್ಲ ಅಂದ್ರೆ ಇಲ್ಲ, ನನ್ನ ಕೈಲಿ ಮಾಡೋಕ್ಕಾಗ್ತೋ ಇಲ್ಲೋ ಅಂತ ಅನ್ಕೊಂಡು ನನಗೆ ಡೌಟ್ ಇದೆ, ನಾನು ಯೋಚನೆ ಮಾಡ್ತೀನಿ ಅನ್ಕೊಂಡೆಲ್ಲ ಯೋಚನೆ ಮಾಡ್ತಾ ಇದ್ದಲ್ಲಿ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನೀವು 21 ದಿನಗಳ ಕಾಲ ಮಾಡದೇ ಇದ್ರೂ ತೊಂದರೆ ಇಲ್ಲ. ಕೊನೆ ಪಕ್ಷ ನೀವು 10 ದಿನ ಮಾಡಿದ್ರು ಕೂಡ ಯು ಶುಡ್ ಫೀಲ್ ಪ್ರೌಡ್ ಅಬೌಟ್ ಯುವರ್ ಸೆಲ್ಫ್ ದಟ್ ಯು ಹ್ಯಾವ್ ಟೇಕನ್ ಆಕ್ಷನ್ ಅಂತ ಹೇಳಿ. ನಮ್ಮ ದೇಶದಲ್ಲಿ, ನಮ್ಮ ಪ್ರಪಂಚದಲ್ಲಿ ಎಷ್ಟೊಂದು ಜನ ಇದ್ದಾರೆ ಸಮಸ್ಯೆಗಳೊಂದಿಗೆ ಅಲ್ವಾ? ಆದ್ರೆ ಅವರಲ್ಲಿ ಎಷ್ಟು ಜನ ಆ ಒಂದು ಸಮಸ್ಯೆಗೆ ಪರಿಹಾರ ಹುಡುಕ್ಲಿಕ್ಕೋಸ್ಕರ ಒಂದು ಆಕ್ಷನ್ ತಗೋತಾರೆ? ಅಂಥದ್ರಲ್ಲಿ ನೀವು ಒಂದು ಆಕ್ಷನ್ ತಗೊಂಡ್ಬಿಟ್ಟು ಒಂದು ಪ್ರೋಗ್ರಾಮಿಗೆ ಎನ್ರೋಲ್ ಮಾಡಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಇಟ್ಸ್ ಎ ಬಿಗ್ ಥಿಂಗ್. ಹಾಗಾಗಿ ನಾನು ಈ ಪ್ರೋಗ್ರಾಮ್ನ ಕಂಪ್ಲೀಟ್ ಮಾಡ್ತೀನೋ ಇಲ್ಲೋ, ನನ್ನ ಕೈಲಿ ಆಗುತ್ತೋ ಇಲ್ಲೋ, ಮಾಡದೇ ಇದ್ರೆ ಅಂತ ಅನ್ಕೊಂಡು ಹೇಳಿ ಯೋಚನೆ ಮಾಡ್ತಾ ಬಂದಿರೋ ಆಪರ್ಚುನಿಟಿನ ಮಿಸ್ ಮಾಡಬೇಡಿ. ಇನ್ ಕೇಸ್ ನೀವು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೂ ಕೂಡ ತೊಂದರೆ ಇಲ್ಲ, ರೆಕಾರ್ಡಿಂಗ್ ಇರುತ್ತೆ, ನಂತರದಲ್ಲಿ ನೀವು ಮಾಡ್ಬೋದು. ಅಥವಾ ನಂಗೆ ರೆಕಾರ್ಡಿಂಗ್ ಕೂಡ ಕೇಳಕ್ಕಾಗಲ್ಲ ಅಂದ್ರೆ ನೋ ಪ್ರಾಬ್ಲಮ್. ನೀವು ಎಷ್ಟು ದಿನ ಅಟೆಂಡ್ ಮಾಡೋಕ್ಕಾಗುತ್ತೋ ಅಷ್ಟು ದಿನದಲ್ಲೇ ನೀವು ಬೆನಿಫಿಟ್ಸ್ನ ಕಾಣ್ತೀರ. ಆಮೇಲೆ ನಾನು ಆಗಲೇ ಹೇಳ್ದಂಗೆ ಆ ಪ್ರೋಗ್ರಾಮ್ ಮುಗಿದ್ಮೇಲೆ ನನ್ನ ಒಂದು ಜವಾಬ್ದಾರಿ ಮುಗಿಯೋದಿಲ್ಲ. ಪ್ರತಿ ವಾರ ಕೂಡ ನಾನು ನಿಮಗೆ ಭೇಟಿ ಆಗ್ತಾ ಇರ್ತೀನಿ. ಸೊ ಹಾಗಾಗಿ ನೀವು ಆ ಒಂದು 21 ಡೇಸ್ ಕಂಪ್ಲೀಟ್ ಮಾಡಲಿಲ್ಲ ಅಂತಂದ್ರೂ ಕೂಡ ನನ್ನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದ್ರಿಂದ ಡೆಫಿನೆಟ್ಲಿ ಯು ವಿಲ್ ಸಿ ರಿಸಲ್ಟ್.
ಯು ವಿಲ್ ಸಿ ಚೇಂಜ್ ಇನ್ ಯುವರ್ ಸೆಲ್ಫ್. ಓಕೆ, ಆಮೇಲೆ ನೀವು ಒಂದು ಪ್ರೋಗ್ರಾಮ್ ಕಂಪ್ಲೀಟ್ ಮಾಡಲಿಲ್ಲ ಅಂತಂದ ಕೂಡಲೇ ಯಾರು ನಿಮ್ಗೆ ಜೈಲಿಗೆ ಹಾಕಲ್ಲ, ನೇಣಿಗೆ ಹಾಕಲ್ಲ. ಹಾಗಾಗಿ ನಿಮ್ಮ ಬಗ್ಗೆ ನೀವು ಆ ಒಂದು ಹೈಯರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾವುದೇ ಒಂದು ಆ್ಯಕ್ಷನ್ ತಗೊಳ್ದೇನೆ ಯೋಚನೆ ಮಾಡ್ತಾ ನಾ ಡಿಸಿಷನ್ ತಗೋಬೇಕು ಅಂತ ಚಿಂತೆ ಮಾಡೋ ಬದಲಿಗೆ ಜಸ್ಟ್ ಟೇಕ್ ಆ್ಯಕ್ಷನ್, ಎನ್ರೋಲ್ ನೌ. ಈ ಪ್ರೋಗ್ರಾಮ್ಗೆ ಎನ್ರೋಲ್ ಮಾಡೋದು ಹೇಗೆ? ಇದಕ್ಕೆ ರಿಜಿಸ್ಟರ್ ಮಾಡೋದು ತುಂಬ ಸುಲಭ. ಇಲ್ಲಿ ಕೊಟ್ಟಿರ್ತಕ್ಕಂತಹ ನಂಬರ್ಗೆ ನೀವು ಗೂಗಲ್ ಪೇ ಮಾಡಿ ಅದರ ಸ್ಕ್ರೀನ್ಶಾಟ್ನ ನನಗೆ ವಾಟ್ಸಪ್ ಮಾಡಿ. ಆ ನಂತರದಲ್ಲಿ ನಿಮ್ಮನ್ನ ನಾನು ವಾಟ್ಸ್ಆ್ಯಪ್ ಗ್ರೂಪಿಗೆ ಆ್ಯಡ್ ಮಾಡ್ತೇನೆ. ಅಲ್ಲಿನೇ ನಿಮಗೆ ಪ್ರೋಗ್ರಾಮ್ನ ಲಿಂಕ್ ಆಗಿರ್ಬೋದು, ಇಲ್ಲ ಬೇರೆ ಅಪ್ಡೇಟ್ಸ್ ಆಗಿರ್ಬೋದು ಸಿಗುತ್ತೆ. ಮತ್ತೆ ಆಗ್ತಾಡ ಮಾರ್ಚ್ 5ನೇ ತಾರೀಕಿಗೆ ಸಿಗೋಣ. ಥ್ಯಾಂಕ್ ಯು.